ಗುರುಮಠಕಲ್ ಫ್ರಂಟ್ಲೈನ್ ಶಿಕ್ಷಣ ಸಂಸ್ಥೆಯ ಐತಿಹಾಸಿಕ ಸಾಧನೆ. ನಮಸ್ಕಾರ ವೀಕ್ಷಕರೇ, ಹೈಟೆಕ್ ಟಿವಿಗೆ ಸುದ್ದಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಶೈಕ್ಷಣಿಕ ಇತಿಹಾಸದಲ್ಲಿ ಇಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಗುರುಮಠಕಲ್ನ ಪ್ರತಿಷ್ಠಿತ ಫ್ರಂಟ್ಲೈನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಪ್ರತಿಮ ಸಾಧನೆ ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದಾರೆ. ರಾಜ್ಯಕ್ಕೆ 4ನೇ ಸ್ಥಾನ, 625ಕ್ಕೆ 622 ಅಂಕ ಪಡೆದ ಸಾಧಕಿ ಪ್ರೇರಣಾಗೆ ಅದ್ಧೂರಿ ಸನ್ಮಾನ, 50,000 ರೂಪಾಯಿ ಪುರಸ್ಕಾರ. ಸಾಧಕ ವಿದ್ಯಾರ್ಥಿನಿಗೆ ನಗದು ಚೆಕ್ ವಿತರಿಸಿದ ಸಂಸ್ಥೆ. ಜಿಲ್ಲೆಗೆ ಪ್ರಥಮ. ಯಾದಗಿರಿ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ಫ್ರಂಟ್ಲೈನ್ ಶಾಲೆ. ಗುರುಮಠಕಲ್ನ ಫ್ರಂಟ್ಲೈನ್ ಶಿಕ್ಷಣ ಸಂಸ್ಥೆಯ ಆವರಣ ಇಂದು ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಗಿತ್ತು. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಶಾಲೆಯ ವಿದ್ಯಾರ್ಥಿನಿ ಪ್ರೇರಣಾ ಒಟ್ಟು 625 ಅಂಕಗಳಿಗೆ 622, 99, 52% ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ 4ನೇ ಸ್ಥಾನ ಹಾಗೂ ಯಾದಗಿರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಈ ಐತಿಹಾಸಿಕ ಸಾಧನೆಯನ್ನು ಸಂಭ್ರಮಿಸಿದ ಶಾಲಾ ಆಡಳಿತ ಮಂಡಳಿಯು ಪ್ರೇರಣಾಗೆ 50,000 ರೂಪಾಯಿಗಳ ನಗದು ಪುರಸ್ಕಾರ ನೀಡಿ ಗೌರವಿಸಿತು. ಕೇವಲ ಪ್ರೇರಣಾ ಮಾತ್ರವಲ್ಲದೆ 96, 80% ಅಂಕ ಪಡೆದ ವಿಷ್ಣುವರ್ಧನ್ ಸೇರಿದಂತೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಂದ್ರ ಚೌಹಾಣ್ ಮಾತನಾಡಿ, ಗುರುಮಠಕಲ್ನಂತಹ ಪ್ರದೇಶದಲ್ಲಿ ಇಂತಹ ಶೈಕ್ಷಣಿಕ ಕ್ರಾಂತಿ ಮಾಡಿರುವುದು ಹೆಮ್ಮೆಯ ವಿಷಯ. ಜಿಲ್ಲೆಯ ಶೈಕ್ಷಣಿಕ ನಕ್ಷೆಯಲ್ಲಿ ಫ್ರಂಟ್ಲೈನ್ ಶಾಲೆಯ ಈ ಸಾಧನೆ ಎಂದೆಂದಿಗೂ ನೆನಪಿರುತ್ತದೆ. ಈ ಯಶಸ್ಸಿನ ಹಿಂದೆ ಶಾಲೆಯ ಕಠಿಣ ಶಿಸ್ತು ಮತ್ತು ಪರಿಶ್ರಮವಿದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗುವ ವಿಶೇಷ ತರಗತಿಗಳು ಹಾಗೂ ರಾತ್ರಿಯ ಅವಧಿಯ ತರಬೇತಿಗಳು ವಿದ್ಯಾರ್ಥಿಗಳನ್ನು ಈ ಮಟ್ಟಕ್ಕೆ ತಲುಪಿಸಿವೆ ಎಂದು ಸಿ ಬಾಲಪ್ಪ ಅವರು ಶ್ಲಾಘಿಸಿದರು. ಈ ಸಂಭ್ರಮದ ಸನ್ಮಾನ ಸಮಾರಂಭದಲ್ಲಿ ಮಂಜುಳಾ ರೆಡ್ಡಿ, ಶಾಲೆಯ ಕಾರ್ಯದರ್ಶಿ ರವೀಂದ್ರ ರೆಡ್ಡಿ, ಸಂಸ್ಥೆಯ ಅಧ್ಯಕ್ಷರು ಅಖಿಲೇಶ್ ರೆಡ್ಡಿ, ವಿಜಯ ಮೇಡಂ, ಲಾಲಪ್ಪ ಸರ್ ಹಾಗೂ ಶಾಲೆಯ ಶಿಕ್ಷಕ ವೃಂದ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡು ಸಂಭ್ರಮಿಸಿದರು. ಒಟ್ಟಿನಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಫ್ರಂಟ್ಲೈನ್ ಶಿಕ್ಷಣ ಸಂಸ್ಥೆಯು ಇಂದು ರಾಜ್ಯ ಮಟ್ಟದಲ್ಲಿ ಯಾದಗಿರಿ ಜಿಲ್ಲೆಯ ಧ್ವನಿಯಾಗಿ ಹೊರಹೊಮ್ಮಿದೆ. Achieved it. So, congratulations to all the students and Prerna. What can I say? Big thank you. Big thank you for making Frontline proud. Big thank you for making all the teachers proud. And especially Madam. She had such a dream of somebody achieving the state rank or district rank. Today somebody has made it from our school. So thank you. And to all the other students as well, I'd like to congratulate every one of you. All the morning classes, night classes, extra classes on Sundays. Your hard work. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಮುಂದಾನೆ ಹಮ್ಮಿಕೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ಈ ಒಂದು ಸುಂದರ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮುಖ್ಯಸ್ಥರೇ, ಮಂಜುಳಾ ಮೇಡಮ್ ಅವರೇ, ಸರ್ ಅವರೇ, ಈ ಒಂದು ಶಾಲೆಯ ಮುಖ್ಯ ಗುರುಗಳೇ, ಜೊತೆಗೆ ನಮ್ಮ ಒಂದು ಯಾದಗಿರಿ ತಾಲೂಕಿನ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿಗಳು, ಮಾರ್ಗದರ್ಶನ ಆತ್ಮೀಯರಾಗಿರುವ ಶ್ರೀ ರವೀಂದ್ರ ಸರ್ ಅವರೇ, ನೀವು ಮೊದಲನೇ ಸ್ಥಾನ ಬಂದಿದ್ದೀರಿ. ತುಂಬ ಖುಷಿ ಆಯಿತು. ನನಗೆ ನಿಮ್ಮದು ಮೊದಲಿಂದನೂ ಒಂದು ಹಣೆಪಟ್ಟಿ ಏನು ಅಂತಂದರೆ ಕೊನೆಯ ಸ್ಥಾನದಲ್ಲಿ ಶೈಕ್ಷಣಿಕವಾಗಿ ಆಗ್ತದೆ. ಯಾವ ರೀತಿ ಅನಿಸಿದ್ರು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮಗೆ ಯಾವ ರೀತಿ ವಾತಾವರಣ ಇತ್ತು ಈ ರೀತಿ ಈ ಸಾಧನೆ ಮಾಡೋಕ್ಕೆ? ನಿಮಗೆ ಶಾಲೆಯಲ್ಲಿ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತಂದರೆ ನಿಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನ, ರಾಜ್ಯಕ್ಕೆ 4ನೇ ಸ್ಥಾನ ಬಂದಿದ್ದೀರಿ. ಯಾವ್ಯಾವ ರೀತಿ ಅಂದರೆ ನೀವು ಓದ್ತಕ್ಕಂಥ ವಿಧಾನ ಯಾವ ರೀತಿ ಇತ್ತು, ವಾತಾವರಣ ಯಾವ ಥರ ಇತ್ತು? ಸೈಲೆಂಟ್ ಆಗಿ ಮತ್ತು ಎಲ್ಲ ನಮಗೆ ಬೇಕಾಗಿರೋ ಗೈಡ್ಸ್ ಬುಕ್ಸ್ನೆಲ್ಲ ತರಿಸ್ಕೊಡ್ತಿದ್ರು. ಮತ್ತು ಮನೆಯಲ್ಲಿ ತುಂಬ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇರ್ತಿತ್ತು. ತುಂಬ ಸೈಲೆನ್ಸ್ ಆಗಿ ಮತ್ತು ಅಪ್ಪ ಅಮ್ಮ ಒಂದು ದಿನಕ್ಕೆ ಎಷ್ಟು ತಾಸು ಹೋಗ್ತಾ ಇದ್ದೀವಿ? ನೋಡಿದ್ದೀರಿ ಸರ್, ಇಂಟರ್ವ್ಯೂವಲ್ಲಿ ತುಂಬ ಹಿಂಗೆ ಕೇಳ್ತಾರೆ. ನಾನು ಸ್ಪೆಸಿಫಿಕ್ಕಾಗಿ ಹಂಗೇನಿರಲಿಲ್ಲ, ಬಟ್ ಓದ್ತಿದ್ದೆ. ದಿನ ಪ್ರತಿ ಸಬ್ಜೆಕ್ಟ್ ಓದ್ತಿದ್ದೆ. ನೀವು ಕಂಟೆಂಟ್ ಅಂತ ಇಟ್ಕೊಂಡು ಓದ್ತಿದ್ದೆ, ಕಂಪ್ಲೀಟ್ ಮಾಡೋದಕ್ಕೆ. ಬಟ್
ಮುಂದಕ್ಕೆ ಏನು ಮತ್ತು MBBS ಮಾಡಿ ಮತ್ತು IAS. ಡಾಕ್ಟರ್ IAS ಮಾಡಬೇಕು ಒಂದು ಒಳ್ಳೆಯ ಕನಸು ಕಟ್ಕೊಂಡಿದ್ದೀರಿ ನೀವು. ಅಂದರೆ ಈಗ ನಮ್ಮ ಭಾಗದಲ್ಲಿ ಈಗ ಯಾವ ಆಳ್ವಾಸ್ಗೂ ಕಡಿಮೆ ಇಲ್ಲ, ಯಾವ SBR ಇಲ್ಲ, ಸರ್ ಎಲ್ಲ ಹೇಳಿದ್ರು. ಸರ್ ಮಾತಾಡಿದಾಗ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅಂತಂದರೆ ಆ ರೀತಿ ಏನೂ ಇಲ್ಲ, ಇಲ್ಲೇ ಒಂದು ಉತ್ತಮವಾಗಿ ನಾವು ಇಲ್ಲಿ ಒಂದು ಒಳ್ಳೆ ರೀತಿ ವಾತಾವರಣ ಕೊಟ್ಟರೆ ಇಲ್ಲೂ ಸಹಿತ ಸಾಧನೆ ಮಾಡ್ಬೋದು ಅಂತ ಸರ್ ಹೇಳಿದ್ರು. ತುಂಬ ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಪೇರೆಂಟ್ಸ್. ಮತ್ತು ಇನ್ನೇನು ಹೇಳ್ಬೇಕಂದ್ರೆ ನೆಕ್ಸ್ಟ್ ನಿಮ್ಮ ವಿದ್ಯಾರ್ಥಿಗಳಿಗೆ ಈಗ ನೀವು ಸಾಧನೆ ಮಾಡಿದ್ದೀರಿ, ಮುಂದೆ ಈ ಬಾರಿ 15ನೇದು ಪರೀಕ್ಷೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀರಿ? ಏನಿಲ್ಲ, ಜಾಸ್ತಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡಿ, ಹ್ಯಾಪಿಯಾಗಿ ಪ್ರಾಸೆಸ್ನ ಎಂಜಾಯ್ ಮಾಡಿರಿ. ಮತ್ತು ರಿಸಲ್ಟ್ ಎಷ್ಟೇ ಬಂದರೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮದು ನೀವು ಬೆಸ್ಟ್ ಕಂಪೇರ್ ಮಾಡ್ಕೋಬೇಡಿ. ಬೇರೆಯವ್ರ ಜೊತೆ ಹೋಲಿಕೆ ಮಾಡಿದ್ರೆ ಸ್ಟ್ರೆಸ್ ಮಾಡ್ಕೋಬೇಡ್ರಿ. ನಿಮಗೆ ನೀವು ಕಂಪೇರ್